ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ RRB ಗ್ರೂಪ್ ಡಿ ಎಕ್ಸಾಮ್ ರಿಸಲ್ಟ್ನ ಬಿಟ್ಟಿದ್ದಾರೆ ಜುಲೈ 1ನೇ ತಾರೀಕು. ನೆಕ್ಸ್ಟು ಪಾಸಾದಂಥ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ, ಮತ್ತು RRB ಗ್ರೂಪ್ ಡಿ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಮತ್ತು ಹಾಗೆ RRB ಟೆಕ್ನಿಷಿಯನ್ ಹುದ್ದೆ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ. 6750ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಅದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿಲ್ಲ ಹೋಗಿ ಚೆಕ್ಔಟ್ ಮಾಡಿ. ಹಾಗೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ವಿಡಿಯೋನ ತಕ್ಷಣ ನೋಡ್ಬೋದು. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. RRB ಗ್ರೂಪ್ ಡಿ ಎಕ್ಸಾಮ್ ಪಾಸಾದಂಥ ಅಭ್ಯರ್ಥಿಗಳಿಗೆ ಮೊದಲು PET ಟೆಸ್ಟ್ ಇರುತ್ತೆ, ಅಂದರೆ ಫಿಸಿಕಲ್ ಎಫಿಷಿಯೆಂಟ್ ಟೆಸ್ಟ್ ಇರುತ್ತೆ. ಇದರಲ್ಲಿ ಬಾಯ್ಸಿಗೆ ಬಂದುಬಿಟ್ಟು 1 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಅದು 4 ನಿಮಿಷ 15 ಸೆಕೆಂಡಲ್ಲಿ ಓಡಬೇಕು. ಮತ್ತು ಒಂದು 35 kg ವೇಟ್ ಇರುವಂಥ ಚೀಲವನ್ನು ಹೊತ್ಕೊಂಡು 100 ಮೀಟರ್ನ ಬಿಡಬೇಕಾಗುತ್ತೆ. ಅದಕ್ಕೆ ಒಂದೇ ಸಲ ಅವಕಾಶ ಇರುತ್ತೆ, ಮತ್ತು ಅದನ್ನು ಕೆಳಗಡೆ ಹಾಕುವಂತಿಲ್ಲ. ಇನ್ನು ಫಿಮೇಲ್ ಕಡೆ ಬಂದರೆ ಅವ್ರಿಗೂ 1 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಅವರಿಗೆ ಟೈಮ್ ಬಂದುಬಿಟ್ಟು 5 ಮಿನಿಟ್ 40 ಸೆಕೆಂಡ್ಸ್ ಇರುತ್ತೆ. ಮತ್ತು ಇವರಿಗೆ 20 kg ವೇಟ್ ಹೊತ್ಕೊಂಡ್ಬಿಟ್ಟು 100 ಮೀಟರ್ ಓಡೋದಿರುತ್ತೆ. ಅದು ಕೂಡ ಅವರಿಗೆ ಒಂದೇ ಸಲ ಅವಕಾಶ, ಮತ್ತು ಯಾವುದೇ ರೀತಿಯಾದಂಥ ಕೆಳಗಡೆ ಹಾಕುವಂತಿಲ್ಲ. ಮತ್ತು ಹಾಗೆ ಇದು PET ಟೆಸ್ಟ್ ಬರೀ ಕ್ವಾಲಿಫೈಗೆ ಮಾತ್ರ. ಇದಕ್ಕೆ ಯಾವುದೇ ರೀತಿಯಾದಂಥ ಮಾರ್ಕ್ಸ್ಗಳು ಇರುವುದಿಲ್ಲ, ಮತ್ತು ಇದು ಫೈನಲ್ ಮೆರಿಟ್ ಲಿಸ್ಟ್ನಲ್ಲಿ ಕನ್ಸಿಡರ್ ಆಗಲ್ಲ. ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕರೀತಾನೆ. ಅದರಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತು ಎಲ್ಲ ತರಹದ ಡಾಕ್ಯುಮೆಂಟ್ಗಳನ್ನು ನೀವು ತಗೊಂಡು ಹೋಗಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದಾದ ನಂತರ ನೆಕ್ಸ್ಟು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನ ನೆಕ್ಸ್ಟು ಕೊನೆಯದಾಗಿ ಫೈನಲ್ ಮೆರಿಟ್ ಲಿಸ್ಟ್ನ ಬಿಡ್ತಾನೆ. ಅದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನ ಮಾತ್ರ ಜಾಬ್ಗೆ ಸೆಲೆಕ್ಟ್ ಮಾಡ್ಕೋತಾರೆ. ಇದು ಫೈನಲ್ ಮೆರಿಟ್ ಲಿಸ್ಟ್ನ ಯಾವ ರೀತಿ ಆಯ್ಕೆ ಮಾಡ್ತಾರಪ್ಪ ಅಂದರೆ, ನೀವು ಮೊದಲಿಗೆ CBT ಟೆಸ್ಟ್ನ ಬರೆದಿರ್ತೀರಲ್ಲ, ಅದರ ಆಧಾರಿತ ಮೇಲೆ ನಿಮ್ಮ ಫೈನಲ್ ಮೆರಿಟ್ ಲಿಸ್ಟ್ನ ಬಿಡ್ತಾರೆ. ಅದರಲ್ಲಿ ಲಿಸ್ಟಲ್ಲಿ ಬಂದಂಥ ಅಭ್ಯರ್ಥಿಗಳಿಗೆ ಜಾಯ್ನಿಂಗ್ ಲೆಟರ್ನ ಕೊಟ್ಟು ಟ್ರೈನಿಂಗ್ಗೆ ಕರೀತಾರೆ. ಇವಾಗ RRB ಗ್ರೂಪ್ ಡಿ ಎಕ್ಸಾಮ್ ಡೇಟ್ ಕೂಡ ಬಿಟ್ಟಿದ್ದಾರೆ. ಎಕ್ಸಾಮ್ ಡೇಟ್ ಬಂದುಬಿಟ್ಟು ಆಗಸ್ಟ್ 3, 2026ರಿಂದ 21 ಆಗಸ್ಟ್ 2026ರವರೆಗೆ RRB ಗ್ರೂಪ್ ಡಿ ಎಕ್ಸಾಮ್ನ ನಡೆಸ್ತಾರೆ. ಇನ್ನೂ 1 ಮಂತ್ ನಿಮಗೆ ಟೈಮ್ ಇದೆ. ಇನ್ನೂ ಯಾರ್ಯಾರೆಲ್ಲ ಪ್ರಿಪೇರ್ ಆಗಿಲ್ಲ, ಇವಾಗಿಂದಾನೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಇನ್ನೂ 1 ಮಂತ್ ಟೈಮ್ ಇದೆ. ನಿಮಗೆ RRB ಗ್ರೂಪ್ ಡಿಯ ಮೆಂಟಲ್ ಎಬಿಲಿಟಿ ಮತ್ತು ರೀಸನಿಂಗಿಗೆ ಮ್ಯಾಥ್ಸ್ ವಿತ್ ಸುಮಿತ್ ಸರ್ ಅಂತ ಇದ್ದಾರೆ. ಅವರು ಡೈಲಿ RRB ಗ್ರೂಪ್ ಡಿಯ ಮೆಂಟಲ್ ಎಬಿಲಿಟಿನ ಡೈಲಿ ಲೈವ್ ಬಂದು ಬಿಡಿಸ್ತಾರೆ. ನೀವು ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ RRB ಟೆಕ್ನಿಷಿಯನ್ ಹುದ್ದೆ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಯಾರೆಲ್ಲ ಇನ್ನೂ ಆ ವಿಡಿಯೋನ ನೋಡಿಲ್ಲ, ವಿಡಿಯೋನ ಚೆಕ್ಔಟ್ ಮಾಡಿ. ವಿಡಿಯೋನ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ.
ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಆಲಲ್ಲಿ ಇಟ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ತಕ್ಷಣ ವಿಡಿಯೋವನ್ನು ನೋಡ್ಬೋದು. ಜೈ ಹಿಂದ್.